ಎಲ್ಲರಿಗೂ ನಮಸ್ಕಾರ. ಚಂದದ ಚಂದ್ರಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಈ ದಿನ 9ನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ 2 ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಈ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕವನ್ನು ಅದರ ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳಿಗೆ ಅನುಗುಣವಾಗಿ ಒಟ್ಟು 3 ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ ಮೊದಲನೆಯದು ಕರಾವಳಿ ಮೈದಾನ, ಎರಡನೆಯದು ಮಲೆನಾಡು, ಮೂರನೆಯದಾಗಿ ಮೈದಾನ ಪ್ರದೇಶ. ಈ ರೀತಿ ವಿಭಾಗಿಸಲಾಗಿದೆ. ಈ ಕರಾವಳಿ ಮೈದಾನ ಅರಬ್ಬಿ ಸಮುದ್ರ ಮತ್ತು ಮಲೆನಾಡು ಪ್ರದೇಶಗಳ ಮಧ್ಯೆ ವಿಸ್ತರಿಸಿದೆ. ಇದರ ಒಟ್ಟು ಉದ್ದ 320 ಕಿಲೋಮೀಟರ್ಗಳಷ್ಟಿದೆ. ಇದನ್ನು ಕೆನರಾ ಅಥವಾ ಕರ್ನಾಟಕ ಕರಾವಳಿ ಎಂದು ಕರೆಯುತ್ತಾರೆ. ಈ ಕರಾವಳಿಯ ಉದ್ದಕ್ಕೂ ಅನೇಕ ಬಂದರುಗಳಿವೆ. ಅವುಗಳಲ್ಲಿ ಪ್ರಮುಖವಾದದ್ದು ನವಮಂಗಳೂರು ಬಂದರು. ಇದು ಕರ್ನಾಟಕದ ಅತಿ ದೊಡ್ಡ ಬಂದರಾಗಿದೆ. ಆಮೇಲೆ ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಎಂದು ಕೂಡ ಕರೆಯುತ್ತಾರೆ. ಈ ಕರಾವಳಿ ಮೈದಾನದಲ್ಲಿ ನಾವು ನವಮಂಗಳೂರು ಬಂದರು ಅಲ್ಲದೇ ಇನ್ನೂ ಅನೇಕ ಬಂದರುಗಳನ್ನು ಕಾಣ್ಬೋದು. ಅವುಗಳಲ್ಲಿ ಪ್ರಮುಖವಾದವು ಕಾರವಾರ, ಮಲ್ಪೆ, ಕುಮಟಾ, ಬೇಲೆಕೇರಿ ಮತ್ತು ಹೊನ್ನಾವರ. ಇವಿಷ್ಟು ಕೂಡ ಮೀನುಗಾರಿಕಾ ಬಂದರುಗಳಾಗಿವೆ. ಮೀನುಗಾರಿಕಾ ಬಂದರುಗಳಲ್ಲದೆ ನಾವಿಲ್ಲಿ ಇನ್ನೂ ಅನೇಕ ಪ್ರವಾಸಿ ತಾಣಗಳನ್ನು ಕೂಡ ಕಾಣಬಹುದು. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ನೋಡೋಣ. ಮೊದಲನೆಯದು ಮಂಗಳೂರು ಸಮೀಪದ ಸೋಮೇಶ್ವರ, ಹಾಗೆ ಉಡುಪಿ ಸಮೀಪದ ಮಲ್ಪೆ, ಹೊನ್ನಾವರ ಸಮೀಪದ ಮುರುಡೇಶ್ವರ, ಗೋಕರ್ಣ ಸಮೀಪದ ಹೋಮ್ ಬೀಚ್. ಮಲ್ಪೆಯ ಸಮೀಪ ಕಂಡುಬರುವ ಮತ್ತೊಂದು ಪ್ರಮುಖ ದ್ವೀಪವೆಂದರೆ ಸೇಂಟ್ ಮೇರಿಸ್ ದ್ವೀಪ. ಇದನ್ನು ಕೋಕೋನಟ್ ದ್ವೀಪ ಎಂದು ಕೂಡ ಕರೆಯುತ್ತಾರೆ ಮತ್ತು ಇದನ್ನು ಸ್ಥಳೀಯವಾಗಿ ತೋನ್ಸೆಪಾರ್ ಎಂದು ಕೂಡ ಕರೆಯುತ್ತಾರೆ. ಇನ್ನು ಕರಾವಳಿ ಮೈದಾನ ಕಂಡುಬರುವ ಜಿಲ್ಲೆಗಳು ಯಾವುವೆಂದರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ. ಇಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳೆಂದರೆ ಗೋಡಂಬಿ, ತೆಂಗು, ಅಡಿಕೆ ಮತ್ತು ಭತ್ತ. ಮುರುಡೇಶ್ವರ ಸಮೀಪ ಮತ್ತೊಂದು ದ್ವೀಪ ಕಂಡುಬರುತ್ತದೆ. ಅದರ ಹೆಸರು ನೇತ್ರಾಣಿ ದ್ವೀಪ. ಇದನ್ನು ಫಿಜಿನ್ ಐಲ್ಯಾಂಡ್ ಎಂದು ಕೂಡ ಕರೆಯುತ್ತಾರೆ. ಇದಿಷ್ಟು ಕೂಡ ಕರಾವಳಿ ಮೈದಾನದ ಬಗೆಗಿನ ಮಾಹಿತಿಯಾಗಿದೆ.